ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಉಪಚುನಾವಣೆಯ ಉಪಸಂಹಾರವನ್ನ ಹೊರಗಿನ ಜಿಲ್ಲೆಯವರು ಮುಖ್ಯಸ್ಥರು ಕೊಡ್ತಾರ, ನಮ್ಮ ಜಿಲ್ಲಾದ ಕಾಂಗ್ರೆಸ್ ಯಾರು ಲೀಡರ್ ಇಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಚುನಾವಣೆ. ಎಲ್ಲರೂ ಬಂದಿಲ್ಲಿ ಕೆಲಸ ಮಾಡಿ. ಸಿದ್ದರಾಮಯ್ಯ ಸಾಹೇಬ್ರು ಬರ್ಬೇಕು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಬರ್ಬೇಕು, ಎಂ.ಬಿ. ಪಾಟೀಲ್ ಬರ್ಬೇಕು, ಸತೀಶ್ ಜಾರಕಿಹೊಳಿ ಬರ್ಬೇಕು. ಇದು ಪಕ್ಷದ ಕೆಲಸ ಇಲ್ಲ. ಅವ್ರ ಕ್ರೆಡಿಟ್ ಇವ್ರ ಕ್ರೆಡಿಟ್, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರಲ್ಲ, ಎಲ್ಲರೂ ಕೂಡಿ ಪಕ್ಷದ ಕೆಲಸ ಮಾಡ್ತಾರೆ. ಅದರಲ್ಲಿ ಯಾವುದೇ ಉಸ್ತುವಾರಿ ಮತ್ತೊಂದು ಇಲ್ಲ. ಚುನಾವಣೆ ನಾವು ನಿಭಾಯಿಸ್ತೇವೆ, ನಮ್ಮಲ್ಲೇ ಮಾಡ್ತೇವೆ. ಮೊದಲನೇದಾಗಿ ಇಡೀ ರಾಜ್ಯದಂತ ಒಂದು ಕುತೂಹಲ ಇರುವಂತ ವಿಚಾರ ಈ ಸಿಎಂ ಆಗಿರ್ಬೋದು, ಡಿ.ಸಿ. ವಿಚಾರ. ಅದರಲ್ಲಿ ಸಂಕ್ರಾಂತಿಯ ದಿನ ಪಥವನ್ನು ಸೂರ್ಯ ತನ್ನ ಪಥವನ್ನು ಬದಲಿಸುವಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಏನಾದ್ರು ಪಥ ಬದಲಿಸುವಂತ ಕೆಲಸ ಆಗುತ್ತಾ? ಹೆಂಗೆ ಏನಾದ್ರು ರಾಜಕೀಯದಲ್ಲಿ ಪಥ ಬದಲಾವಣೆ ಆಗ್ಲಿಕ್ಕೆ ನಮ್ಮಲ್ಲಿ ಹೈಕಮಾಂಡ್ ಇದೆ, ಶಾಸಕಾಂಗ ಪಕ್ಷ ಇದೆ. ಅವ್ರು ಏನ್ ತೀರ್ಮಾನ ತಗೋತಾರೋ ಅದು ಆಗತ್ತೆ. ಇವಾಗ ನಿಮ್ ಭಾವನೆಗಳಲ್ಲಿ ಏನಿದೆ, ಮುಖ್ಯಮಂತ್ರಿ ಬದಲಾವಣೆ ಅಕ್ಕನೋ ಇಲ್ಲೋ ಅನ್ನೋ ಜನತೆಗೆ ನೀವು ವಿತರಿಸಕತ್ತೀವಿ. ಅದನ್ನ ನಾವು ಹೈಕಮಾಂಡ್ ಯಾವಾಗ ಹೇಳುತ್ತೆ ಅದನ್ನ ನಿಮಗೆ ಯಾವಾಗ ಅಂದ್ರ ಬಹುತೇಕ ಸಿಎಂ ನೋಡಿರ್ಬೋದು ಸರ್, ಸಾಕಷ್ಟು ಒಂದು ಬಡ್ತಿ ಜೀವ ಹೋಯ್ತು. ಇನ್ನೊಂದು ಸಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಅಂತ ಕಾಂಗ್ರೆಸ್ ಮುಖಂಡ ನಗರಸಭೆ ಆಯುಕ್ತಗೆ ಬಾಯಿ ಬಂದಂತ ಅಶ್ಲೀಲ ಪದಗಳನ್ನ ಮಾತನಾಡಿ ಇದು ಮಾಡುವಂತದ್ದು. ಅಧಿಕಾರಿಗಳಿಗೆ ಈ ತರ ಒಂದು ಬ್ಯಾನರ್ ವಿಷಯಕ್ಕೆ ಅಧಿಕಾರಿಗಳಿಗೆ, ಮಹಿಳಾ ಅಧಿಕಾರಿ ಹೆಂಗ್ ಬೇಕಾದಂಗ್ ಮಾತಾಡೋದು ಕಾಂಗ್ರೆಸ್ ಕೇಳಿದ್ದೀನಿ. ಹಂಗೇನಾದ್ರು ಮಾತಾಡಿದ್ರೆ ತಪ್ಪು. ಸರಿ, ಹೇಗಾದ್ರು ಅರಸೋರ ದಾಖಲೆನ ಸರಿ. ನನಗೆ ಅಲ್ಲಿದೊಂದು ಮಾತು ಇಲ್ಲಿದೊಂದು ಮಾತು ಕೇಳಿ ನನಗೆ ಹೇಳು ಚಾಲೆ ಇಲ್ಲ. ಅದು ನಮ್ಗೆ ಹೈಕಮಾಂಡ್ ಇಂದ ಬಂದ್ರೆ ಮಾತ್ರ ಅದಕ್ಕೆ ತಕ್ಕ ಉತ್ತರ ನಾನು ಹೇಳಬಲ್ಲೆ. ಅದು ಅಂತದೇನ್ ಕಾಣ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಮುಂದಿನ ಚುನಾವಣೆಗೆ ಬಳಸಬಹುದು ಅನ್ನೋ ಒಂದು ಆತಂಕದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಸುಮ್ಮನಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ತಡಕೊಳಕ್ ಆಗ್ತಾ ಇಲ್ಲ. ನೀವು ಎಲ್ಲದನ್ನು ನೀವೇ ಹೇಳ್ತೀರಿ ನಾ ಏನ್ ಮುಂದಾಗೋದು ಹೇಳ್ತೀರಿ, ಹಿಂದಾಗೋದು ಹೇಳ್ತೀರಿ. ಕ್ವಶನ್ ನೀವು ಕೇಳ್ತೀರಿ, ಉತ್ತರನು ನೀವು ಕೊಡ್ತೀರಿ. ನೀವು ಕ್ವಶನ್ ಒಬ್ರು ಉತ್ತರ ಕೊಡ್ತೀರಿ, ಒಬ್ರು ಕ್ವಶನ್ ಕೇಳ್ತೀರಿ. ನಾ ಏನ್ ಹೇಳಿ ಈಗ ರಾಹುಲ್ ಗಾಂಧಿ ಅವ್ರು ಈಗ ವಿಮಾನ ನಿಲ್ದಾಣದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಮಾತಾಡುವಂತದ್ದು ಬಹಳ ಒಬ್ಬ ನಾಯಕರಿ, ನಮ್ ಪಕ್ಷದ ನಾಯಕ. ಇಬ್ರು ಕರಿತಾನೆ, 4 ಮಂದಿನೂ ಕರಿತಾನೆ. ಕರೆದು ಮಾತಾಡಿದ್ರೆ ಏನ್ ಅದನ್ನೇ ಕೇಳಿದಾನೆ, ಅದನ್ನೇ ಕೇಳಿದಾನೆ, ಅದನ್ನೇ ಹೇಳಿದಾನೆ. ನಿಮ್ಗೆ ಗೊತ್ತಾ? ಬೇಡ ಅಲ್ಲ, ಯಾಕಂದ್ರೆ ಮೇನ್ ಇಬ್ರು ಮಧ್ಯೆ ಇಲ್ಲ. ನಾನು ಏನಾದ್ರೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುದು, ಯಾವ ಮುಖ್ಯಮಂತ್ರಿ ತಂದಿಡು ಶಕ್ತಿ ನನಗಿತ್ತಂದ್ರೆ ಇಲ್ಲೇ ಬಾಗಲಕೋಟೆಯಿಂದ ಹೇಳ್ಬಿಡ್ತಿದ್ದೆ. ಎಂತವ್ರ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇರ್ತಾರೆ. ರಾಜ್ಯದ ಪ್ರತಿ ಇಂಚು ಅವ್ರಿಗೆ ಗೊತ್ತಿದೆ, ತೀರ್ಮಾನ ಕರೆಕ್ಟ್ ಆಗಿ ತೆಗೆದುಕೊಳ್ತಾರೆ. ಏನಂತದೇನು ದೇವ್ರ ಯಾರಿಗ್ ಕೈ ಬಿಡ್ತಾನೆ? ನೀನು ಬಿಡ್ತಾನ ದೇವ್ರ? ಇಬ್ಬರದಾಗ ಒಬ್ರು ಬಿಡ್ಬೇಕಂತ ದೇವ್ರ ಎಲ್ಲರಿಗೂ ಕೈ ಹಿಡಿತಾನೆ. ಅಂದ್ರೆ ಪ್ರಯತ್ನ ಕೈ ಬಿಟ್ರು ಪ್ರಾರ್ಥನೆ ಕೈ ಬಿಡೋದಿಲ್ಲ. ನಮ್ಮೆಲ್ಲ ಅನುಭವ, ನಮ್ಮ ಮಾತುಗಳು, ನಾವ್ ಬಂದ ದಾರಿ, ಕರ್ಮ ಸಿದ್ಧಾಂತ ಒಬ್ರು ನಂಬ್ತಾರೆ, ಧರ್ಮ ಸಿದ್ಧಾಂತ ಒಬ್ರು ನಂಬ್ತಾರೆ, ಕಾಯಕವೇ ಕೈಲಾಸ ಅಂತ ಒಬ್ರು ಹೇಳ್ತಾರೆ. ಅವ್ರ ನಂಬಿಕೆಗೆ ಇರ್ಬೋದು ನಂಬಿಕೆ. ಈ ಸತಿ ನಿಮ್ಮ ಇಲಾಖೆ ಸಂಬಂಧಪಟ್ಟಂತೆ ಇಲ್ಲಿ ಹೋದ ವರ್ಷ 5 ಜನ ಸತ್ರು, ಅದಕ್ಕಿಂತ ಹಿಂದಿನ ಜನ 3 ಜನ ಡೆತ್ ಆಗಿದ್ದಾರೆ. ಈ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಒಂದ್ ಕಡೆ ಏನಾದ್ರು ನಗರಸಭೆಯವ್ರು ಕೇಳಿ ಹೇಳ್ತಾರೆ, ಇದಕ್ಕೆ ಸಾಕಷ್ಟು ಕಾನೂನು ಅಡಚಣೆ ಇದೆ, ನಮ್ಮ ನಾಯಿಗಳನ್ನ ಯಾವುದೇ ಕಾರಣಕ್ಕೂ ಹಿಡಿಯುವ ಅಧಿಕಾರ ಇಲ್ಲ, ನಾವು ಮಾತ್ರ ಆಪರೇಷನ್ ಮಾತ್ರ ಮಾಡ್ತೀವಿ, ಏನಾದ್ರು ಮಾಡಕ್ ಹೋದ್ರೆ ಈ ಪ್ರಾಣಿ ದಯಾ ಸಂಘ ಇವೆಲ್ಲ ಹೇಳ್ಕೊಂಡು ನಮ್ ಕೈ ಕಟ್ಟಿ ಆಗ್ಬಿಡ್ತೇವೆ ಅಂತ ಹೇಳ್ತಾರೆ. ಇದಕ್ಕೊಂದ್ ಏನಾದ್ರು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ನಿಟ್ಟಿನಲ್ಲಿ ಏನಾದ್ರು ರಾಜ್ಯ ಸರ್ಕಾರ ಬೇರೆ ಕಡೆ ಮಾತಾಡೋ ಪ್ರಯತ್ನ ಇಂಥವ್ ಏನಾದ್ರು? ನಂದು ನಿಂದು ಬಿಡು ಮರಯ್ಯ, ಸುಪ್ರೀಂ ಕೋರ್ಟ್ ತನ ಹೋಗಿತ್ತಿದೆ. ಸುಪ್ರೀಂ ಕೋರ್ಟ್ ನವ್ರು ಮೊದಲೊಂದ್ ಹೇಳಿದ್ರು, ಎಲ್ಲ ಕೊಂದಾಕ್ರಿ ಅಂತ ಹೇಳಿದ್ರು. ಆ ನಂತರ ಮತ್ತೊಂದ್ ಹೇಳಿದ್ರು. ಅವ್ರಿಗೆ ಇದಕ್ಕೊಂದು ಏನಾದ್ರೂ ಒಂದು ತಂತ್ರಗಾರಿಕೆ ಮಾಡ್ಬೇಕು. ಏನಾದ್ರು ಒಂದು ಕಾನೂನು ಮುಖಾಂತರ ಮಾಡಕ್ ಆಗದೆ ಇದ್ರು ಈ ಲೋಕಲ್ ವಿಚಾರಗಳನ್ನ ಇಟ್ಕೊಂಡಾದ್ರೂ ಇಂಥವನ್ನ ನಿಭಾಯಿಸ್ಬೇಕಾಗುತ್ತೆ. ಇದೊಂದು ಬರೀ ಬಾಗಲಕೋಟೆ ಜಿಲ್ಲೆಗಲ್ಲ, ದೇಶಾದ್ಯಂತ ಈ ಸಮಸ್ಯೆ ಎದುರಾಗಿದೆ. ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಳೋದನ್ನ ನಾನು ಅಧಿಕಾರಿಗಳ ಮೀಟಿಂಗ್ ಮಾಡ್ತೀನಿ. ಇವತ್ತೇನೋ ಒಂದು ಮಗು ತೀರ್ಕೊಂಡು ಹೋಗೈತೆ ಅಂತ, ನಾಳೆ ಅವ್ರ ಮನೆಗೆ ಭೇಟಿ ಆಗ್ಬೇಕಂತ.
ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.